ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಶುಕ್ರವಾರದ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಗಂಡ ಅಲ್ಲಿ ಅದು ಇದು ವಿಡಿಯೋ ಹಾಕ್ಕೊಂಡು ಸುಮ್ಮನೆ ನಂಗೆ ಕಾಪಿ ರೈಟ್ಸ್ ತರ್ಸ್ತಾರೆ. ಆಮೇಲೆ ಇವಾಗ 1:15 ಆಯಿತು, ನಾನು ಮನೆಗೆ ಬಂದೆ ಊಟಕ್ಕೆ. ಹಾಗಾಗಿ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಇವತ್ತು ಫುಲ್ ಕೆಲಸ ಇತ್ತು ಅಕೌಂಟ್ಸ್ದು. ಹಾಗಾಗಿ ಬೆಳಗ್ಗೆ ಹೋದ ತಕ್ಷಣ ಅದು ಸ್ಟಾರ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಆಗಿಬಿಡ್ತು ಮುಗಿಯೋಷ್ಟರಲ್ಲಿ. ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಜ್ಯೂಸು ಕರ್ಬೂಜ ಜ್ಯೂಸು. ಬನ್ನಿ, ಕರ್ಬೂಜ ಜ್ಯೂಸ್ ನಾನು ತೋರಿಸ್ತೀನಿ ಮಾಡ್ತಾ ಇರೋದು. ನೋಡಿ, ಇಲ್ಲಿ ಕರ್ಬೂಜ ಫ್ರಿಜ್ಜಲ್ಲಿ ಇಟ್ಟಿದೆ ಕೋಲ್ಡ್ ಆಗಲಿ ಅಂತ. ಕರ್ಬೂಜಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೂಪರ್ ಆಗಿದೆ. ಏನು ನೀ ನನಗೆ ವಿಷಯ ಮಾಡಿಲ್ಲ ನೀ ನನಗೆ ರೀ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಏನು ಅಪರೂಪಕ್ಕೆ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಬೇರೆ ಹಾಕೋಬಿಟ್ಟಿದ್ದೀರಾ ನನ್ನ ಜೊತೆ ಇರೋದು? ಚೆನ್ನಾಗೈತೆ ಜ್ಯೂಸು. ಕೊಡು, ನನಗೆ ಗ್ಲಾಸ್ ಹಾಕಿ. ಹೇಗಿದೆ ಹೇಳಿ ರಿವ್ಯೂ? ಚೆನ್ನಾಗೈತಾ? ಸುಮಾರಾಗೈತೆ. ನಂಗೆ ನಿಜ ಹೇಳಬೇಕು, ಹೇಗಿದೆ ಜ್ಯೂಸು? ಎಷ್ಟು ರೂಪಾಯಿ ಕೊಡ್ತೀರಾ? ಎಷ್ಟು ಕೊಡ್ತೀರಾ? 50 ರೂಪಾಯಿ ಒಂದು ಗ್ಲಾಸ್ ಜ್ಯೂಸು. ಗೊತ್ತಾ? ಫ್ರೆಶ್ ಜ್ಯೂಸ್ ಅಂಗಡಿಗಳಲ್ಲಿ ಹೆಂಗಿದೆ ಹೇಳಿ? ಸೂಪರ್ ಆಗಿದೆ ಗಾಯ್ಸ್, ಸುಳ್ಳು ಹೇಳ್ತಾರೆ. ಆ ಫೋನ್ ಅಂತೂ ಬಿಡ್ಲೇಬೇಡ್ರಿ. ಓಕೆ ಗಾಯ್ಸ್, ಇಷ್ಟೇ ಗಾಯ್ಸ್, ಅವ್ರೇನು ಮಾತಾಡಲ್ಲ ಗಾಯ್ಸ್. ಯಾವ್ದಕ್ಕೊಂದು ಬಂತು ರೀ, ಸುಮ್ಮನೆ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ತೂತಗದೆ ತೋರಿಸು ಅದನ್ನ. ಕೋಳಿ ಅಂಗಡಿ ಕೆಲಸ ಕಣೋ, ಹಾಗೇ ಇರಬೇಕು. ಇನ್ನೇನು ಮಾಡೋದು? ಹೊಸ ಡ್ರೆಸ್ ಹಾಕೊಂಡು ಕೋಳಿ ಕಟ್ ಮಾಡೋಕ್ಕಾಗತ್ತೆ? ಬಂದು ಕ್ಲೀನ್ ಮಾಡು, ಗೊತ್ತಾಯ್ತದೆ. ಹಾಂ, ನಾನು ನಿನಗೆ ಸಪೋರ್ಟ್ ಮಾಡ್ತಾ ಇರೋದು. ಮಾಡ್ತೀವಿ, ಮಕ್ಕ ನೋಡು. ನೋಡಿ, ನನ್ನ ವಿಡಿಯೋ ನಾನೇ ನೋಡ್ತಾ ಇದ್ದೀನಲ್ಲಿ. ಹಾಕಿ ನನ್ನ ಗಂಡಂಗೆ ನೋಡಿಸಿ ಅವ್ರಿಗೆ ತಲೆ ಕೆಡಿಸ್ಬಿಟ್ಟಿದ್ದೀನಿ. ಆಯ್ತು, ಹೋಗಿ ಮಲ್ಕೊಳ್ಳಿ. ಈರಿ ಊಟ ಮಾಡಿಸಿ. ಬೇಡ. ಏನು ಬೇಡ? ಕನಕಪುರಕ್ಕೆ ಹೋಗ್ತೀನಿ ಅಂದರೆ ಕನಕಪುರಕ್ಕೆ ಹೋದರೆ ಏನೇನು ಬೇಕು ಗೊತ್ತಾ? ಎಲ್ಲ ಫ್ರೂಟ್ಸ್ ಬೇಕು. ಅದಾದಮೇಲೆ ನನಗೊಂದು ಇದು ತಗೋಬಾ, ದುಡ್ಡು ಹಾಕೋಕ್ಕೆ, ದುಡ್ಡು ಸೇವ್ ಮಾಡೋಕ್ಕೆ. ಅದು 20 ರೂಪಾಯಿ ಒಂದು ಗೋಲ್ಕ ತಗೊಬನ್ನಿ. ಆಮೇಲೆ ಎಲ್ಲ ಫ್ರೂಟ್ಸ್ ತಗೊಬರ್ಬೇಕು. ಸೇಬು ಹಣ್ಣು ತಗೋಬಾ, ದ್ರಾಕ್ಷಿ ಹಣ್ಣು ತಗೋಬಾ, ಆಮೇಲೆ ಕಲ್ಲಂಗಡಿ ಹಣ್ಣು ತಗೋಬಾ. ಇವಾಗ ಕಲ್ಲಂಗಡಿ ಹಣ್ಣು ಫುಲ್ಲು ಅಲ್ಲಿ ರೋಡಲ್ಲೆಲ್ಲ ಇಟ್ಕೊಂಡಿದ್ರು ಮೊನ್ನೆ. ಆಮೇಲೆ ಇನ್ನೇನು ತಗೊಬನ್ನಿ ಗೊತ್ತಾ? ಜ್ಯೂಸ್ ಮಾಡಾದ್ಮೇಲೆ ಗಾಳಿಸ್ತಾರಲ್ಲ, ಗಾಳಿಸ್ಬಿಟ್ಟು ಅದನ್ನು ತಗೋಬಾ, ಜ್ಯೂಸ್ದು. ಅದು ಆಮೇಲೆ ಇನ್ನೇನು ಗೊತ್ತಾ, ಹೇಳ್ತೀನಿ, ನೆನ್ಪು ಮಾಡ್ಕೊಂಡು ಹೇಳ್ತೀನಿ ಇನ್ನೇನು ಬೇಕು ಅಂತ. ಓಕೆ ಗೈಸ್, ಬನ್ನಿ, ಟೈಮ್ ಆಯಿತು. ಇವಾಗ ಊಟ ಮಾಡಿಕೊಂಡು ಹೋಗಬೇಕು. ಊಟ ಮಾಡಿ ಇವಾಗ ಜ್ಯೂಸೆಲ್ಲ ಕುಡ್ದು, ಜ್ಯೂಸೆಲ್ಲ ಸ್ವಲ್ಪ ಕರಗ್ತು. ಇವಾಗ ಊಟ ಮಾಡಿಕೊಂಡು ಹೋಗಬೇಕು ಡ್ಯೂಟಿಗೆ. ಟೈಮ್ ಆಯಿತು.
ನೋಡಿ ಗೈಸ್, ಪೂಲ್ ಮತ್ತೆ ಯಾವ ಸ್ಥಿತಿಗೆ ಬಂತು. ಒಬ್ಬರೇ ಯೂಸ್ ಮಾಡಿದ್ದು ಅವತ್ತಷ್ಟು ಕ್ಲಿಯರ್ ಆಗಿರೋದನ್ನ ತಿರ್ಗಾ ಹೀಗೆ ಆಗಿದೆ ಗ್ರೀನು. ಅದಕ್ಕೆ ಮತ್ತೆ ಎಲ್ಲ ನೀರು ಖಾಲಿ ಮಾಡ್ತಾ ಇರೋದು. ಫುಲ್ಲು ಗ್ರೀನ್ ಆಗಿಬಿಟ್ಟಿತ್ತು. ಅದಕ್ಕೆ ನೋಡಿ ಅಲ್ಲೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ. ಇಲ್ಲಿ ಇದಿಷ್ಟು ಒಂದು ಸ್ವಲ್ಪ ನೀರು ಹೋಗಬೇಕು. ಬಕೆಟಲ್ಲೂ ಆಗಲ್ಲ ಇದು, ಇಷ್ಟೊಂದಿದೆ. ಅದು ಯಾಕೆ ಸ್ಲೋ ಆಗಿ ಹೋಗ್ತಾ ಇದೆಯಾ? ರಿಪನ್ ಕಾಲ್ಗುಣ ಸರಿ ಇಲ್ಲ ಅಂತನಾ? ಆ ಮೋಟ್ರ್ ಏನಾಯ್ತು? ಮೋಟ್ರ್ ಹೋಗ್ತಾ ಇಲ್ವೇನೋ ಚೇತು? ಮೋಟ್ರ್ ವರ್ಕ್ ಆಗ್ತಿಲ್ವಾ? ಈ ನೀರು ಖಾಲಿ ಮಾಡೋ ಅಷ್ಟರಲ್ಲೇ ಸಂಜೆ ಆಯ್ತದೆ. ಇನ್ನು ಎಷ್ಟೊಂದಿದೆ. ಶಿಟ್. ये चेयर क्यों रे? कूद ಬೇರೆ ವೆರೈಟಿಯಾಗಿ ಓಡಿಸ್ತಾ ಇದ್ದಾರೆ ತಲೆನ. ಸೂಪರ್, ತಲೆ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಇವರಂತೂ. ಚೇತು, ಇವ್ರ ಐಡಿಯಾ ನೋಡಿ ಚೆನ್ನಾಗಿದೆ. ಅವನೇ ಬರ್ತಾನೆ ಅಂತಿಲ್ಲ ನೋಡೋಣ. 10 ನಿಮಿಷ ಬರ್ತೀನಿ ಅಂದ. 10 ಅವರ್ಸ್ ಬೇಕು. ರಾತ್ರಿ ಮೊನ್ನೆ ರಾತ್ರಿ 2 ಗಂಟೆವರೆಗೂ ಅಲ್ಲೇ ಹೊತ್ಕೊಂಡು ಕುತ್ಕೊಂಡಿದ್ದೆ, ಟವಲ್ ಹೊತ್ಕೊಂಡು ಅಲ್ಲೇ ಕುತ್ಕೊಂಡಿದ್ದೆ. ಹಾ, ಅಯ್ಯೋ ನನಗಂತೂ ನಿಜವಾಗ್ಲೂ ತಲೆ ಕೆಡ್ತಾ ಇದೆ. ಆಲಮ್ ಸ್ಟೋನ್ ಇದೆ ಅಲ್ಲ, ಮತ್ತೆ ಹೇಗೆ ಮಾಡ್ತೀಯಾ? ಬರೀ ನೀರು ಬಿಡೋದು ಅಷ್ಟೇ. ಹೊಸ ನೀರು. ಆಲಮ್ ಸ್ಟೋನ್ ಇದ್ರೆ ಇಷ್ಟು ಕಷ್ಟನೇ ಪಡ್ತಿರ್ಲಿಲ್ಲ. ಆಲಮ್ ಸ್ಟೋನ್ ಹಾಕ್ಬಿಟ್ಟು ಹೆಂಗೋ ಮಾಡ್ತಿದ್ದೆ. ಈಗ ಆಲಮ್ ಸ್ಟೋನು ನಾಳೆ ಸರ್ ಬರ್ಬೇಕಾದ್ರೆ ತಗೋಬರಕ್ಕೆ ಹೇಳಿಲ್ಲ ಅಂದರೆ ಆಲಮ್ ಸ್ಟೋನ್ ಏನು ಮಾಡೋದಿಲ್ಲ. ಯಾವ ನಂದು ಡಾಲೋ ಎಳಿತಾ ಇಲ್ಲ. ಕ್ಲೋರಿನ್ ನಗ್ಬೇಕು ಅಳ್ಬೇಕು. ಆದರೂ ಹೊಸ ನೀರು ಬಿಟ್ರು ನಿನ್ನೆ ಥರ ಕ್ಲಿಯರ್ ಆಗಲ್ಲ. ಇಲ್ಲ, ಇನ್ನೊಂದು ಅರ್ಧ ಫಿಲ್ ಮಾಡ್ಬಿಟ್ಟು ಲಾಸ್ಟ್ ಖಾಲಿ ಮಾಡ್ಬಿಟ್ಟು कैसे आता है? ಹೆಲೋ ಗೈಸ್, ಇವಾಗ ಬಂದೆ ಮನೆಗೆ. ಪೂಲು ತುಂಬ ಗ್ರೀನ್ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಎಲ್ಲ ನೀರು ಆಚೆ ಬಿಟ್ಟರೆ ಅದು ನೀರು ಆಚೆನೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಹುಡುಗರ ಹತ್ರ
ಬಕೆಟಲ್ಲೆಲ್ಲ ಎತ್ಸಿದ್ರೂ ಅದು ವರ್ಕೌಟ್ ಆಗಿಲ್ಲ. ಯಾಕಂದರೆ ನೀರು ಹಾಗೇ ಇತ್ತು, ಎಷ್ಟೇ ತೆಗೆದ್ರೂ ಹಾಗೇ ಇದ್ದಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲಮ್ ಸ್ಟೋನ್ ಬೇರೆ ಖಾಲಿಯಾಗಿತ್ತು, ಅದಕ್ಕಾಗಿ ಇಲ್ಲಾಂದರೆ ಆ ನೀರಿಗೆ ನೀರು ಬಿಟ್ಟು ಮತ್ತೆ ಅಲಮ್ ಸ್ಟೋನ್ ಹಾಕಿದರೆ ಬೆಳಗ್ಗೆ ಕ್ಲಿಯರ್ ಆಗಿರ್ತಿತ್ತು. ಬೆಳಗ್ಗೆ ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಸರಿ ಹೋಗ್ತಾಯಿತ್ತು. ಬಟ್ ಇರಲಿಲ್ಲ ಅಲ್ಲ, ಹಾಗಾಗಿ ಖಾಲಿಯಾಗಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕಾಗಿ ಇವಾಗ ಮತ್ತೆ ನೀರು ಬಿಡಿಸಿ ಆಯಿತು. ನೀರು ಬಿಡಿಸಿದ್ದೀನಿ ಮತ್ತೆ. ಇವಾಗ ನೀರು ಎಲ್ಲ ಫುಲ್ಲಾಗೋ ತನಕ ರಾತ್ರಿ 2 ಗಂಟೆ ಅಂತೂ ಆಗೇ ಆಗುತ್ತೆ. ನೀರು ಫುಲ್ ಮಾಡೋಕ್ಕೆ ಬಿಡಿಸಿ ಮತ್ತು ಆಲಮ್ ಸ್ಟೋನ್ ಅಥವಾ ಆಲಮ್ ಜೆಲ್ ಎಲ್ಲರೂ ಸಿಗುತ್ತಾ ಅಂತ ಎಲ್ಲ ಕಡೆ ಕೇಳಿಸ್ದೆ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಕೊನೆಯಲ್ಲಿ ಆಲಮ್ ಜೆಲ್ ಸಿಕ್ತು. ಹಾಗಾಗಿ ಆಲಮ್ ಜೆಲ್ನ ತರಿಸಿ ಇವಾಗ ಕೊಟ್ಬಿಟ್ಟು ಬಂದಿದ್ದೀನಿ. ಆಲಮ್ ಜೆಲ್ನ ಇವಾಗ ಪೂಲೆಲ್ಲ ನೀಟಾಗಿ ನೀರೆಲ್ಲ ಫುಲ್ ಆದಮೇಲೆ ಆಲಮ್ ಜೆಲ್ನ ಒಂದು ಬಕೆಟಿಗೆ ಹಾಕಿ ಫುಲ್ ನೀರು ಹಾಕಿಬಿಟ್ಟು ಕಳ್ಬಿಟ್ಟು ಕೂಲ್ಗೆ ಹಾಕಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಕ್ಲಿಯರ್ ಆಗುತ್ತೆ. ಬೆಳಗ್ಗೆ ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಂತೂ ಪುಣ್ಯಕ್ಕೆ ಆಲಮ್ ಜೆಲ್ ಸಿಕ್ಕಿದೆ, ಆಲಮ್ ಸ್ಟೋನ್ ಸಿಕ್ಕಿಲ್ಲ. ಯಾಕಂದರೆ ಎಲ್ಲರೂ ಆಲಮ್ ಸ್ಟೋನ್ ಯೂಸ್ ಮಾಡೋದು ಕಡಿಮೆ, ಆಲಮ್ ಜೆಲ್ಲೇ ಯೂಸ್ ಮಾಡೋದು ಮತ್ತು ಕ್ಲೋರಿನ್ ಯೂಸ್ ಮಾಡ್ತಾರೆ. ಹಾಗಾಗಿ ಅದು ಸಿಕ್ಕಿದೆ. ಮಾರ್ನಿಂಗ್ ಹೋಗಿ ನೋಡಬೇಕು ಏನಾಗಿದೆ ಪೂಲು ಅಂತ. ಯಾಕಂದರೆ ನಾಳೆ ಗೆಸ್ಟ್ ಇದ್ದಾರೆ ಅಲ್ವಾ, ಯಾಕಂದರೆ ಭಯ. ಹೋದ ವಾರ ಎಲ್ಲ ಸ್ವಲ್ಪ ಗೆಸ್ಟು ಅದನ್ನೇ ಕಂಪ್ಲೇಂಟ್ ಮಾಡಿದ್ರು. ಯಾಕಂದರೆ ಅದೊಂದು ಸ್ವಲ್ಪ ಹಾಳಾಗಿದೆ, ಅದನ್ನೆಲ್ಲ ರಿಪೇರಿ ಮಾಡಿಬಿಟ್ರೆ ಆಗುತ್ತೆ. ನಾಳೆ ಬರ್ತಾರೆ ರಿಪೇರಿ ಮಾಡೋರು, ಬರ್ತೀನಂತ ಹೇಳಿದ್ದಾರೆ. ಅದೊಂದು ಆಗಿಬಿಟ್ರೆ ಆಮೇಲೆ ನಾರ್ಮಲ್ ಆಗುತ್ತೆ. ಹಾಗಾಗಿ ಯಾಕಂದರೆ ರಿವ್ಯೂಸ್ ಎಲ್ಲ ಕೂಲ್ದೇ ಬರ್ತಾಯಿತ್ತು. ಹಾಗಾಗಿ ನಂದೆಲ್ಲ ಚೆನ್ನಾಗಿ ಬರ್ತಾಯಿತ್ತು, ಆದರೆ ಪೂಲ್ದು ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ, ಮೇಂಟೈನ್ ಮಾಡಿಲ್ಲ ಅಂತ ಈ ಥರ ಬರ್ತಾಯಿತ್ತು. ಹಾಗಾಗಿ ಅದೊಂದು ಕ್ಲಿಯರ್ ಆಗಿಬಿಟ್ರೆ ನಾಳೆ ರಿಪೇರಿ ಮಾಡೋರು ಬರ್ತಾರೆ, ನಾಳೆ ಅದು ಕ್ಲಿಯರ್ ಆಗುತ್ತೆ. ಗಿರಿ ನೈಟು ಮೊಟ್ಟೆ ಕೋಳಿ ತೊಗೊಬರೋದೇ ತುಂಬ ಲೇಟಾಗಿತ್ತು. ಹಾಗಾಗಿ ನಾನಿಲ್ಲಿ ಮಸಾಲಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಲೇಟಾಗಿ ತಂದಿದ್ದರಿಂದ ಬೇಗ ಮಾಡಬೇಕು ಅನ್ನೋದರಲ್ಲಿ ನಾನು ವೀಡಿಯೋನೇ ಜಾಸ್ತಿ ಮಾಡ್ಕೊಂಡಿಲ್ಲ. ಹಾಗೆ 9:30 ಆಗಿತ್ತು ಆಗಲೇ. ಹಾಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ನಾನು ಊಟ ಮಾಡ್ತಾಯಿದ್ದೀನಿ. ನನಗೆ ಲಿವರ್ ಅಂದರೆ ಇಷ್ಟ, ಹಾಗಾಗಿ ಲಿವರ್ ಹಾಕ್ಕೊಂಡಿದ್ದೀನಿ. ಇವ್ರು ನೋಡಿ ಊಟ ಮಾಡೋದು ಬಿಟ್ಟು ಆ ಟಿ ವಿ ಮೇಲೆ ಜ್ಞಾನ ಜಾಸ್ತಿ, ಯಾವಾಗಲೂ ಇದೇ ಥರ ಮಾಡ್ತಾರೆ. ಫಸ್ಟು ಊಟ ಮಾಡಿ ಅಂತ ಅಂದರೆ ಟಿ ವಿನೇ ಬೇಕು ಅವರಿಗೆ. ಬಾಯಿ ಕಳ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ. ತಟ್ಟೆ ನೋಡ್ಕೊಂಡಂತೂ ತಿನ್ನಲ್ಲ ಇವರು ನೆಮ್ಮದಿಯಿಂದ, ಟಿ ವಿನೇ ಇರಬೇಕು. ಹಾಗೆ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ ಊಟ ಎಲ್ಲ ಮಾಡಿ. ಹಾಗೆ ಇವಾಗ ನೈಟ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ತುಂಬ ಚಳಿ ಇದೆಯಲ್ಲ, ಏನೂ ಕ್ರೀಮ್ ಹಾಕ್ಕೊಂಡಿಲ್ಲ ಅಂದರೆ ಫೇಸೆಲ್ಲ ಒಂಥರ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ನೈಟ್ ಕ್ರೀಮ್ ಹಾಕ್ಕೊಂಡು ಮಲ್ಕೊಂಡ್ರೆ ಒಂದು ಸ್ವಲ್ಪ ಸ್ಕಿನ್, ಈಗ ಚಳಿಗಾಲ ಅಲ್ವಾ, ಸ್ಕಿನ್ ಅಂತೂ ತುಂಬ ಹಾಳಾಗುತ್ತೆ. ಹಾಗಾಗಿ ಏನಾದರೂ ಒಂದು ಕ್ರೀಮ್ನ ಹಚ್ಕೊಳ್ಳೇಬೇಕು ನೈಟು. ಹಾಗೆ ತುಟಿಗೂ ಅಷ್ಟೇ ಏನಾದರೂ ಲಿಪ್ ಬಾಂಬರು ಹಾಕ್ಕೋಬೇಕು. ಯಾಕಂದರೆ ಈಗಂತೂ ಚಳಿ ಅಲ್ವಾ, ಹಾಗಾಗಿ ತುಂಬಾ ಲಿಪ್ ಕೂಡ ಡ್ರೈ ಆಗಿಬಿಡುತ್ತೆ. ಹಾಗೆ ಒಡೆದಿರೋ ಥರ ಫೀಲ್ ಆಗುತ್ತೆ, ತುಂಬ ಉರಿಯುತ್ತೆ. ಹಾಗಾಗಿ ಏನಾದರೂ ಖಾರ ಥರ ಏನಾದರೂ ತಾಗ್ಬಿಟ್ರೆ ಅಂತೂ ಸಖತ್ ಉರಿತಾ ಇರುತ್ತೆ. ಹಾಗಾಗಿ ನೈಟು ಈ ಥರ ಲಿಪ್ ಬಾಮ್ ಹಾಕ್ಕೊಂಡ್ರೆ ಅಷ್ಟೇನು ತುಟಿ ಒಡೆಯಲ್ಲ. ಹಾಗಾಗಿ ಬಂಗಾರ ಚಿನ್ನು just for fun. ಮಾತಾಡಲ್ಲ ಇವರು. ಈ ಮ್ಯೂಸಿಕ್ ಆಫ್ ಮಾಡ್ರಿ ಗಾಯ್ಸ್. ಊಟ ಎಲ್ಲ ಮುಗಿಸಿ ಇವಾಗ ಮ್ಯೂಸಿಕ್ ಆಫ್ ಮಾಡ್ರಿ ಒಂದು ಸ್ವಲ್ಪ. ಅಲ್ಲಿ ನೋಡಿ ಮತ್ತೆ ಊಟ ಎಲ್ಲ ಮುಗಿಸಿ ಇವಾಗ ಮಲ್ಗೋಣ ಅಂತ ಬಂದಿರೋದು. ಇವತ್ತು ವ್ಲಾಗ್ ಜಾಸ್ತಿ ಆಗಿಲ್ಲ, ಸ್ವಲ್ಪ ಡೈಲಿ ಅಷ್ಟೇ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.